ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ದಿನ ನಾವು ಇಂಪಾರ್ಟೆಂಟ್ ಟಾಪಿಕ್ ಒಬೆಸಿಟಿ ಅಂದ್ರೆ ಸ್ಥೌಲ್ಯ, ಕನ್ನಡದಲ್ಲಿ ಇದನ್ನು ಸ್ಥೂಲತೆ ಅಂತ ಕರೀತಾರೆ. ಸ್ಥೂಲತೆ ಅಂದ್ರೆ ಏನು ಮತ್ತು ಇದು ಹೇಗೆ ಬರ್ತದೆ ಮತ್ತು ಆಯುರ್ವೇದದಲ್ಲಿ ಹೇಳಿದ ಗಿಡಮೂಲಿಕೆ ಔಷಧವನ್ನು ಮನೆಯಲ್ಲಿ ಹೇಗೆ ಮಾಡಿಕೊಳ್ಳುವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿದ್ರೆ BMI, ಇದನ್ನು ಕಂಡುಹಿಡಿಯುವುದು ಹೇಗಂತ ಹೇಳಿದ್ರೆ ಒಂದು ಮನುಷ್ಯನ ದೇಹದ ತೂಕಕ್ಕೆ ಅವರ ಎತ್ತರದ 2 ಪಟ್ಟಿನಿಂದ ಭಾಗಿಸುವುದು. ಅವರ ಎತ್ತರ ಯಾವಾಗ್ಲೂ ಮೀಟರ್ ನಲ್ಲಿ ಇರಬೇಕು. ಉದಾಹರಣೆಗೆ ಹೇಳುವುದಾದ್ರೆ, ಒಬ್ಬ ಮನುಷ್ಯನ ದೇಹ ತೂಕವು 73 kg ಇದ್ರೆ ಅವನ ಎತ್ತರ 190 ಸೆಂಟಿಮೀಟರ್ ಇದ್ರೆ ಅದನ್ನು 1.9 ಮೀಟರ್ ಅಂತ ಹೇಳ್ಬೇಕು. ಅದೇ ರೀತಿ 73 kgಗೆ 1.9 ಸ್ಕ್ವೇರ್ ಇಂದ ಭಾಗಿಸ್ಬೇಕು. ಆವಾಗ ನಮಗೆ 21 ಅಂತ ಬರ್ತದೆ. ಇದೇ ಅವರ BMI ಆಗಿರ್ತದೆ. ಆಯುರ್ವೇದ ಪ್ರಕಾರ ಸ್ಥೂಲತೆ ಅಂತ ಹೇಳಿದ್ರೆ ಮೇಧೋ ಮಾಂಸ ಅತಿರೋಧ್ಯತ್ವಾತ್ ಚೇಷ್ಟಸ್ಯ ಅಲ್ಪ ಪ್ರವೃತ್ತಿ ಕ್ಷುಧಾ ತೃಷ್ಣ ಅಧಿಕಂ ಅಂತ ಹೇಳಿದ್ರೆ ಮೇಧ ಫ್ಯಾಟ್, ಮಾಂಸ ಮಸಲ್ಸ್ ಇದು ಜಾಸ್ತಿಯಾಗಿ ಬೆಳೆಯುವುದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ದೇಹದ ಚಲನೆ ಕಡಿಮೆ ಆಗ್ತಾ ಹೋಗ್ತದೆ. ಹೊಟ್ಟೆ ಹಸಿವು ಮತ್ತು ಬಾಯಾರಿಕೆ ತುಂಬಾ ಜಾಸ್ತಿ ಆಗ್ತದೆ. ಇದು ಆಯುರ್ವೇದ ಪ್ರಕಾರ ಸ್ಥೂಲತೆಯ ಲಕ್ಷಣಗಳು. ಮಾಡರ್ನ್ ಸೈನ್ಸ್ ಪ್ರಕಾರ ಒಬೆಸಿಟಿ ಅಂತ ಹೇಳಿದ್ರೆ ಅಥವಾ ಓವರ್ ವೇಟ್ ಅಂತ ಹೇಳಿದ್ರೆ ದೇಹದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಕೊಬ್ಬಿನ ಅಂಶ ಸಂಗ್ರಹವಾಗುವ ಸ್ಥಿತಿ. ಇದು ಆರೋಗ್ಯಕ್ಕೆ ತುಂಬಾ ಹಾನಿಕರವಾಗಿರುತ್ತದೆ. ಇದನ್ನು ಕಂಡುಹಿಡಿಯುವುದು ಹೇಗಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಡೆಕ್ಸಾ ಸ್ಕ್ಯಾನ್ ಮಾಡೋದ್ರಿಂದ ಕಂಡುಹಿಡಿಯಬಹುದು. ಆದ್ರೆ ಈ ಡೆಕ್ಸಾ ಸ್ಕ್ಯಾನ್ ಅಂತ ಹೇಳುವುದು ದುಬಾರಿಯಾಗಿದ್ದು ಮತ್ತು ಎಲ್ಲ ಕಡೆಗೆ ಸುಲಭವಾಗಿ ಸಿಗುವುದಿಲ್ಲ. ಆದ್ರಿಂದ ನಾವು ಇದನ್ನು BMI ಅಂತ ಹೇಳಿ ಬಾಡಿ ಮಾಸ್ ಇಂಡೆಕ್ಸ್ ಕಂಡುಹಿಡಿಯುವುದರ ಮುಖಾಂತರ ಒಬೆಸಿಟಿಯನ್ನು ನಾವು ಫೈಂಡ್ ಔಟ್ ಮಾಡಬಹುದಾಗಿದೆ. BMI ಇದರ ನಾರ್ಮಲ್ ವ್ಯಾಲ್ಯೂ ಮತ್ತೆ ಅಬ್ನಾರ್ಮಲ್ ವ್ಯಾಲ್ಯೂಸ್ ನಾವು ತಿಳ್ಕೊಳ್ಳುವ. ಇದರ ನಾರ್ಮಲ್ ವ್ಯಾಲ್ಯೂ ಆಗಿರ್ತದೆ ಅಂತ ಹೇಳಿದ್ರೆ 18.5 ರಿಂದ 24.9 ಇದ್ರೆ ನೀವು ನಾರ್ಮಲ್ ಕೊಬ್ಬಿನ ಅಂಶ ಹೊಂದಿದ್ದೀರಿ ಅಂತ ಅರ್ಥ, ಯಾವುದೇ ಒಬೆಸಿಟಿ ಇಲ್ಲ ಅಂತ ಹೇಳ್ತೇವೆ. ಅದೇ ರೀತಿ 25 ರಿಂದ 29.9 ನಮ್ಗೆ ಬಂದ್ರೆ ಅದನ್ನು ಓವರ್ ವೇಟ್ ಅಂತ ಕರೀತಾರೆ. ಒಬೆಸಿಟಿ ಅಲ್ಲ, ಓವರ್ ವೇಟ್. ಅದೇ ತರ ಒಬ್ಬರದ್ದು BMI 30 ಅಥವಾ ಅದಕ್ಕಿಂತ ಜಾಸ್ತಿ ಬಂದ್ರೆ ಅದನ್ನು ಒಬೆಸಿಟಿ ಅಂತ ಕರೀತೇವೆ. ಆದ್ರೆ ಈ ಒಬೆಸಿಟಿಯಲ್ಲಿ ಮೂರು ತರದಿದೆ. ಅದರಲ್ಲಿ 30 ರಿಂದ 34.9 ಇದ್ರೆ ಕ್ಲಾಸ್ 1 ಒಬೆಸಿಟಿ ಅಂತ ಕರೀತಾರೆ. ಇದು ಮೈಲ್ಡ್ ಆಗಿರ್ತದೆ. ಹಾಗೆ 35 ರಿಂದ 39.9 ಇದ್ರೆ ಕ್ಲಾಸ್ 2 ಅಂತ ಕರಿತೇವೆ. ಇದು ಮಾಡರೇಟ್ ಒಬೆಸಿಟಿ ಆಗಿರ್ತದೆ. ನಂತರ 40 ಅಥವಾ ಅದಕ್ಕಿಂತ ಜಾಸ್ತಿ ಬಂದಲ್ಲಿ ಕ್ಲಾಸ್ 3 ಅಂತ ಕರಿತೇವೆ. ಇದು ಸಿವಿಯರ್ ಒಬೆಸಿಟಿ ಅಂತ ಕರಿತೇವೆ. ಆಯುರ್ವೇದ ಪ್ರಕಾರ ಸ್ಥೂಲತೆಯ ಕಾಂಪ್ಲಿಕೇಶನ್ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ಅಲ್ಪ ಆಯು, ಸ್ಥೂಲತೆ ಇದ್ದವರಿಗೆ ಅಲ್ಪ ಆಯು ಅಂತ ಹೇಳಿದ್ರೆ ಆಯಸ್ ಕಡಿಮೆ ಇರ್ತದೆ. ಅದೇ ತರ ಅಲ್ಪ ಉತ್ಸಾಹ, ದೇಹದ ಮತ್ತು ಮನಸ್ಸಿನ ಉತ್ಸಾಹ ಕಡಿಮೆ ಆಗಿರ್ತದೆ. ಕಚ್ಚ ವ್ಯವಾಯು ಅಂತ ಹೇಳಿದ್ರೆ ಲೈಂಗಿಕ ಶಕ್ತಿ ಕಡಿಮೆ ಆಗಿರುತ್ತದೆ. ಹಾಗೆಯೇ ರೋಗವಾನ್ ಅಂತ ಹೇಳಿದ್ರೆ ಅವನು ಯಾವಾಗ್ಲೂ ಅನೇಕ ರೋಗದಿಂದ ಕೂಡಿರ್ತಾನೆ. ದುರ್ಬಲ ಅಂತ ಹೇಳಿದ್ರೆ ದೇಹದ ಬಲ ತುಂಬಾ ಕಡಿಮೆ ಆಗಿರ್ತದೆ. ಹಾಗೆಯೇ ಅವನಿಗೆ ದುರ್ಗಂಧ ಅಂದ್ರೆ ದುರ್ವಾಸನೆಯಿಂದ ಕೂಡಿರ್ತಾನೆ. ಇದೆಲ್ಲವೂ ಸ್ಥೂಲತೆಯ ಕಾಂಪ್ಲಿಕೇಶನ್ ಆಗಿದೆ. ಆಯುರ್ವೇದ ಪ್ರಕಾರ ಒಬೆಸಿಟಿಗೆ ಕಾರಣ ಏನಂತ ಹೇಳಿದ್ರೆ ಅತಿ ಸಂಪೂರ್ಣ ಆಹಾರ ಸೇವನೆ ಅಂತ ಹೇಳಿದ್ರೆ ಸಿಹಿ, ಎಣ್ಣೆ ಹಾಗೆ ಹೆವಿ ಆಹಾರವನ್ನು ಸೇವಿಸುವುದು. ಸಿಹಿ ಆಹಾರ ಅಂತ ಹೇಳಿದ್ರೆ ಜಿಲೇಬಿ, ಮೈಸೂರು ಪಾಕು, ಈ ತರ ತುಂಬಾ ಸ್ವೀಟ್ ಹಾಕಿದ್ದು ಕ್ಯಾಲೋರೀಸ್ ಜಾಸ್ತಿ ಇರುವುದು ಆಹಾರ ಸೇವಿಸುವುದು. ಅದೇ ತರ ಭಾರವಾದ ಆಹಾರ ಅಂತ ಹೇಳಿದ್ರೆ ಮಾಂಸ, ಮೀನು ಇವುಗಳನ್ನು ಸೇವಿಸುವುದು. ಮೆಂಟಲ್ ಸ್ಟ್ರೆಸ್, ಒತ್ತಡದ ಜೀವನ, ಇಂಪ್ರಾಪರ್ ಸ್ಲೀಪ್, ನಿದ್ರೆಯಲ್ಲಿ ಅಸಮಾನತೆ. ಅದೇ ತರ ಪರಿಸರ ಮತ್ತು ಸಾಮಾಜಿಕ ಕಾರಣಗಳು, ಜಂಕ್ ಫುಡ್ ಸುಲಭವಾಗಿ ಸಿಗುವಂತದ್ದು, ನಾಗರಿಕತೆಯ ಜೀವನ. ಅದೇ ತರ ವ್ಯಾಯಾಮ ಮಾಡ್ಲಿಕ್ಕೆ ಸಮಯ ಸಿಗದೇ ಇರುವುದು. ಒಬೆಸಿಟಿ ಪರ್ಸನ್ ಸಿಂಪ್ಟಮ್ ಯಾವ ತರ ಇರ್ತದೆ ಅಂತ ಹೇಳಿದ್ರೆ ದೇಹದ ತೂಕ ಅತಿಯಾಗಿ ಹೆಚ್ಚಾಗಿರ್ತದೆ. ಹೊಟ್ಟೆ, ತೊಡೆ, ನಿತಂಬ, ಕೈಕಾಲುಗಳಲ್ಲಿ ಹೆಚ್ಚು ಕೊಬ್ಬು ಸಂಗ್ರಹವಾಗಿರುತ್ತದೆ. ಸ್ವಲ್ಪ ಕೆಲಸ ಮಾಡಿದರೂ ಬೇಗ ದಣಿವಾಗ್ತದೆ. ಅದೇ ತರ ಉಸಿರಾಟದ ತೊಂದರೆ, ವಿಶೇಷವಾಗಿ ನಡೆಯುವಾಗ, ಮೆಟ್ಟಲೇರುವಾಗ ಉಬ್ಬಸ ಬಂದಂತಾಗ್ತದೆ. ಅಧಿಕ ಬೆವರುವುದು, ಹೆಚ್ಚು ಹಸಿವಾಗುವುದು,
ಪುನಃ ಪುನಃ ಆಹಾರ ತಿನ್ಬೇಕಂತ ಆಗ್ತದೆ. ಅದೇ ತರ ನಡೆಯುವುದು ನಿಧಾನಗತಿ ಆಗ್ತದೆ, ಏನಾದ್ರೂ ಇಟ್ಕೊಂಡು ನಡಿಬೇಕಾಗ್ತದೆ. ಕೆಲಸದಲ್ಲಿ ಆಲಸ್ಯವಾಗಿರುತ್ತದೆ, ಮೊಣಕಾಲು ಬೆನ್ನು ಸಂಧಿಗಳಲ್ಲಿ ನೋವು ಉಂಟಾಗ್ತದೆ. ಅದೇ ತರ ಸ್ಲೀಪ್ ಅಪ್ನಿಯ ಅಂತ ಹೇಳಿದ್ರೆ ಮಲಗಿದಾಗ ನಿದ್ರೆಯಲ್ಲಿ ಉಸಿರು ಕಟ್ಟಿದಂತಾಗ್ತದೆ. ಈ ಎಲ್ಲ ಲಕ್ಷಣಗಳು ಒಬೆಸಿಟಿ ಪರ್ಸನ್ ನಲ್ಲಿ ತೊಂದರೆಯನ್ನು ತಂದುಕೊಡ್ತದೆ. ಒಬೆಸಿಟಿ ಪರ್ಸನ್ ನಲ್ಲಿ ಕಾಂಪ್ಲಿಕೇಶನ್ಸ್ ಯಾವುದೆಲ್ಲ ಇರ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದು ಒಂದು ತೂಕದ ಸಮಸ್ಯೆ ಅಲ್ಲ, ಇದರಿಂದ ಅನೇಕ ಗಂಭೀರ ರೋಗಗಳು ಬರ್ತದೆ. ಅದರಲ್ಲಿ ಮುಖ್ಯವಾದದ್ದು ಮಧುಮೇಹ. ಮಧುಮೇಹ ಈ ಒಬೆಸ್ ಪರ್ಸನ್ ನಲ್ಲಿ ಫ್ಯಾಟ್ ಜಾಸ್ತಿ ಇರುವುದರಿಂದಾಗಿ ಇನ್ಸುಲಿನ್ ಹಾರ್ಮೋನ್ ಇಂಪ್ರಾಪರ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಸಕ್ಕರೆಯನ್ನು ಜೀವಕೋಶಗಳಿಗೆ ತಲುಪಿಸುವುದರಲ್ಲಿ ಫೇಲ್ಯೂರ್ ಆಗ್ತದೆ. ಅದರಿಂದ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗಿರ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ಯಾನ್ಕ್ರಿಯಸ್ ಮತ್ತು ಜಾಸ್ತಿಯಾಗಿ ಇನ್ಸುಲಿನ್ ಬಿಡುಗಡೆ ಮಾಡ್ತಾ ಹೋಗ್ತದೆ. ಇದರಿಂದ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗ್ತದೆ. ಇದೇ ತರ ತುಂಬಾ ವರ್ಷಗಳ ಕಾಲ ನಡೀತಾ ಇದ್ರೆ ಪ್ಯಾನ್ಕ್ರಿಯಸ್ ನ ಕೆಲಸ ಜಾಸ್ತಿಯಾಗಿ ಒಂದ್ ದಿವಸ ಇನ್ಸುಲಿನ್ ಬಿಡುಗಡೆ ಮಾಡುದು ನಿಲ್ಲಿಸಿ ಬಿಡ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಮನುಷ್ಯನಲ್ಲಿ ಬರ್ತದೆ. ಒಬೆಸ್ ಪರ್ಸನ್ ಅಲ್ಲಿ ಸಂಧಿ ಸಮಸ್ಯೆ ಜಾಸ್ತಿಯಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಮೈಭಾರ ಹೆಚ್ಚಾಗಿರುವುದರಿಂದ ಎಲ್ಲ ದೊಡ್ಡ ಸಂಧಿಗಳ ಮೇಲೆ ಅಧಿಕ ಒತ್ತಡದಿಂದಾಗಿ ಸಂಧಿ ಸಮಸ್ಯೆಗಳು ಬರುತ್ತದೆ. ಸ್ತ್ರೀಯರಲ್ಲಿ PCOD ಸಮಸ್ಯೆಗಳು ಜಾಸ್ತಿಯಾಗಿ ಕಂಡು ಬರ್ತದೆ. ಅದೇ ತರ ಮೆಂಟಲ್ ಡಿಸಾರ್ಡರ್ ಕೂಡ ಅತಿಸ್ಥೌಲ್ಯ ಕಾರಣವಾಗ್ತದೆ. ಒಬೆಸ್ ಪರ್ಸನ್ ನಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುವುದರಿಂದ ಇದು ಲಿವರಿನ ಮೇಲೆ ಶೇಖರಣೆಗೊಳ್ಳುತ್ತಾ ಹೋಗಿ ಕ್ರಮೇಣ ಅದು ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗ್ತದೆ. ಉಸಿರಾಟದ ತೊಂದರೆ. ಒಬೆಸ್ ಪರ್ಸನ್ ಅಲ್ಲಿ ಉಸಿರಾಟದ ತೊಂದರೆ ಸಾಮಾನ್ಯವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಎದೆಯ ಭಾಗದಲ್ಲಿ ಮತ್ತೆ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಿನ ಕೊಬ್ಬಿನಾಂಶ ಸಂಗ್ರಹವಾಗಿ ಉಸಿರಾಡಲು ತೊಂದರೆ ಕೊಡುತ್ತದೆ. ನಡೆಯುವಾಗ ಏದುಸಿರು ಬರುವುದು, ಮಲಗುವಾಗ ನಿದ್ರೆಯಲ್ಲಿ ಶ್ವಾಸ ಕಟ್ಟಿದಾಗೆ ಆಗುವುದು, ಇದೆಲ್ಲ ಉಸಿರಾಟದ ತೊಂದರೆ ಒಬೆಸ್ ಪರ್ಸನ್ ಅಲ್ಲಿ ಕಾಮನ್ ಆಗಿ ಬರ್ತದೆ. ಒಬೆಸ್ ಪರ್ಸನ್ ಅಲ್ಲಿ ಸ್ಟ್ರೋಕ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇದೇ ಕೆಟ್ಟ ಕೊಲೆಸ್ಟ್ರಾಲ್ ಇಂದಾಗಿ ರಕ್ತನಾಳಗಳ ಒಳಪದರದ ಮೇಲೆ ಫ್ಲಾಕ್ ಫಾರ್ಮೇಶನ್ ಆಗ್ತದೆ. ಇದು ಬ್ರೈನ್ ಅಲ್ಲಿ ಆಗ್ತದೆ. ಆವಾಗ ಬ್ರೈನಿಗೆ ರಕ್ತ ಸಂಚಾರ ಕಡಿಮೆಯಾಗಿ ಸ್ಟ್ರೋಕ್ ಆಗುವ ಚಾನ್ಸಸ್ ಇರ್ತದೆ. ಒಬೆಸ್ ಪರ್ಸನ್ ಅಲ್ಲಿ ಹೃದಯ ರೋಗ ಹೇಗ್ ಬರ್ತದೆ ಅಂತ ಹೇಳಿದ್ರೆ, ಒಬೆಸ್ ನಿಂದಾಗಿ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ. ಇದರಲ್ಲಿ ಕೆಟ್ಟ ಕೊಬ್ಬಿನಾಂಶ ಜಾಸ್ತಿ ಆಗ್ತದೆ. LDL ಮತ್ತೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ತದೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ ರಕ್ತದ ಒಳಪದರಿನ ಮೇಲೆ ಶೇಖರಣೆಗೊಳ್ಳುತ್ತಾ ಹೋಗಿ ಫ್ಲಾಕ್ ಫಾರ್ಮ್ ಆಗ್ತದೆ. ಇದರಿಂದ ರಕ್ತದ ಒಳ ಹರಿವು ಕಡಿಮೆ ಆಗ್ತಾ ಹೋಗ್ತದೆ. ಇದರಿಂದ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆಯಾಗಿ ಹೃದಯ ರೋಗ ಉಂಟಾಗ್ತದೆ. ಒಬೆಸ್ ಪರ್ಸನ್ ಅಲ್ಲಿ ರಕ್ತದೊತ್ತಡ ಸ್ಥೂಲ ದೇಹ ಆಗಿರೋದ್ರಿಂದ ಹೃದಯಕ್ಕೆ ಹೆಚ್ಚು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹೃದಯದಿಂದ ಜಾಸ್ತಿ ರಕ್ತವನ್ನು ಪಂಪ್ ಮಾಡ್ಬೇಕಾಗ್ತದೆ. ಆವಾಗ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿಯಾಗಿ BP ಶುರು ಆಗ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವುದರಿಂದ ರಕ್ತದಲ್ಲಿ ನೀರು ಮತ್ತು ಉಪ್ಪಿನ ಅಂಶ ಜಾಸ್ತಿಯಾಗಿ ರಕ್ತದ ಪ್ರಮಾಣ ಜಾಸ್ತಿ ಆಗಿರ್ತದೆ. ಇದರಿಂದಲೂ BP ಬರ್ತದೆ. ಹಾರ್ಮೋನ್ ಬದಲಾವಣೆಯಿಂದಾಗಿ ರೆನಿನ್ ಆಂಜಿಯೋಟೆನ್ಸಿನ್ ಸಿಸ್ಟಮ್ ಸಕ್ರಿಯಗೊಂಡು ರಕ್ತನಾಳಗಳು ಕುಗ್ಗುತ್ತದೆ. ಇದರಿಂದಲೂ BP ಬರುವ ಚಾನ್ಸಸ್ ಇರ್ತದೆ. ಅದೇ ತರ ದೀರ್ಘಕಾಲ ಉರಿಯೂತದಿಂದಾಗಿ ರಕ್ತನಾಳಗಳು ಗಟ್ಟಿಯಾಗಿರ್ತದೆ. ಇದರಿಂದ ರಕ್ತನಾಳಗಳ ಮೇಲೆ ಒತ್ತಡ ಜಾಸ್ತಿಯಾಗಿ BP ಬರ್ತದೆ. ಕೆಲವು ಔಷಧಿಗಳು, ನಾವು ತೆಗೆದುಕೊಳ್ಳುವ ಕೆಲವು ಔಷಧಿಗಳು ಯಾವ್ದಂತ ಹೇಳಿದ್ರೆ ಸ್ಟೀರಾಯ್ಡ್ಸ್ ಮತ್ತು ಕೆಲವು ಖಿನ್ನತೆ ನಿವಾರಕ ಔಷಧಿಗಳು ನಮ್ಗೆ ಒಬೆಸಿಟಿಗೆ ಕಾರಣವಾಗಿರುತ್ತದೆ. ಶಾರೀರಿಕ ಚಟುವಟಿಕೆ ಕಡಿಮೆ ಮಾಡೋದು ಅಂತ ಹೇಳಿದ್ರೆ ಕುಳಿತಲ್ಲೇ ಜೀವನ ಶೈಲಿ, ಆಫೀಸ್ ಕೆಲಸ ಮಾಡೋದು, ಡ್ರೈವರ್ ಕೆಲಸ ಮಾಡೋದು, ಈ ತರ ಮತ್ತು ವ್ಯಾಯಾಮ ಮಾಡದೇ ಇರುವುದು, ಟಿವಿ ನೋಡ್ತಿರುವುದು, ಕಂಪ್ಯೂಟರ್ ಕೆಲಸ ಮಾಡೋದು, ಅದೇ ತರ ಜಾಸ್ತಿ ಕುಳಿತಲ್ಲೇ ಇರುವುದು, ಇದೆಲ್ಲ ಶಾರೀರಿಕ ಚಟುವಟಿಕೆ ಕಡಿಮೆ ಮಾಡುವುದು. ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಫ್ಯಾಮಿಲಿಯಿಂದ ಬರುವಂಥದ್ದು. ಅದೇ ತರ ಹಾರ್ಮೋನಲ್ ಮತ್ತೆ ಮೆಟಬಾಲಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಲಿಪ್ಟಿನ್ ರೆಸಿಸ್ಟೆಂಟ್, ಇದರಿಂದ ತೃಪ್ತಿಯ ಭಾವನೆ ಕಡಿಮೆಯಾಗುವುದು, ಎಷ್ಟು ತಿಂದ್ರು ಮತ್ತು ತಿನ್ಬೇಕಂತ ಆಗ್ತದೆ. ಇನ್ಸುಲಿನ್ ಪ್ರತಿರೋಧನೆ, ಅದೇ ತರ ಹೈಪೋಥೈರಾಯ್ಡಿಸಮ್, ಕುಶಿಂಗ್ ಸಿಂಡ್ರಮ್, PCOD ಇವುಗಳೆಲ್ಲ ಹಾರ್ಮೋನಲ್ ಎಫೆಕ್ಟ್ಗಳು. ವ್ಯಾಯಾಮ, ಸರಿಯಾಗಿ ಬೇಕಾದನ್ನೆಲ್ಲ ತಿನ್ನುವುದು, ಏನು ವ್ಯಾಯಾಮ ಮಾಡದೆ ಸುಮ್ಮನೆ ಕೂತ್ಕೊಂಡಿರುವುದು, ಇಲ್ಲಾದ್ರೆ ಸುಮ್ಮನೆ ಮಲ್ಕೊಂಡಿರುವುದು. ಅದೇ ತರ ದಿವ ಸ್ವಪ್ನ,
ರಾತ್ರಿ ಯಥಾ ಪ್ರಕಾರ ಒಳ್ಳೆ ನಿದ್ರೆ ಮಾಡೋದು, ಪುನಃ ದಿನದಲ್ಲಿ ಕೂಡ ಪುನಃ ಮಲ್ಕೊಳ್ಳುವುದು. ಅಚಿಂತ್ಯ ಅಂತ ಹೇಳಿದ್ರೆ ಚಿಂತೆ ಮಾಡದೇ ಇರುವುದು, ಮಾನಸಿಕವಾಗಿ ಆಲಸ್ಯತನ. ಹರ್ಷನಿತ್ಯ, ಸದಾ ಸುಖಭೋಗದಲ್ಲಿ ಮುಳುಗಿರುವುದು. ಬೀಜ ಸ್ವರೂಪಜನ್ಯ ಅಂತ ಹೇಳಿದ್ರೆ ವಂಶ ಪಾರಂಪರ್ಯವಾಗಿ ಬರುವಂತದ್ದು. ಇದೆಲ್ಲ ಆಯುರ್ವೇದದಲ್ಲಿ ಹೇಳಿದ ಸ್ಥೌಲತ್ವಕ್ಕೆ ಕಾರಣವಾಗಿದೆ. ಮಾಡರ್ನ್ ಸೈನ್ಸ್ ಪ್ರಕಾರ ಒಬೆಸಿಟಿಗೆ ಕಾರಣ ಹೇಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಳುವ. ಅತಿಯಾದ ಕ್ಯಾಲೋರಿ ಸೇವನೆ, ಅಂದ್ರೆ ಫಾಸ್ಟ್ ಫುಡ್ ತಿನ್ನುವುದು, ಸಕ್ಕರೆ ಪಾನೀಯ ತಿನ್ನುವುದು, ಮೈದಾ ತಿನ್ನುವುದು, ಅದೇ ತರ ಕೊಬ್ಬುಯುಕ್ತ ಆಹಾರ ಜಾಸ್ತಿಯಾಗಿ ಸೇವಿಸುವುದು, ದೊಡ್ಡ ಪ್ರಮಾಣದಲ್ಲಿ ಊಟ ಮಾಡುವುದು, 2 ಊಟದ ಮಧ್ಯದಲ್ಲಿ ಪುನಃ ತಿಂಡಿ ತಿನ್ನುವುದು, ಇದೆಲ್ಲ ಅತಿಯಾದ ಕ್ಯಾಲೋರಿ ಸೇವನೆಯಾಗಿದೆ. ಇದು ಆಯುರ್ವೇದದಲ್ಲಿ ಕೂಡ ಇದೇ ತರ ಹೇಳಿದ್ದಾರೆ. ಸ್ಥೂಲತೆಯನ್ನು ಕಡಿಮೆ ಮಾಡಲು ಆಯುರ್ವೇದದಲ್ಲಿ ಹೇಳಿರುವ ಒಂದು ಅದ್ಭುತ ಔಷಧಿ ರೊಕ್ಷಾಮ್ಲ. ಇದು ಬೊಟನಿಕಲ್ ನೇಮ್ ಬಂದು ಗಾರ್ಸಿನಿಯಾ ಇಂಡಿಕಾ. ಇದನ್ನು ಕನ್ನಡದಲ್ಲಿ ಕೋಕಮ್ ಅಥವಾ ಮುರುಗಲ ಇಲ್ಲ ಧೂಪದ ಮರ ಅಂತ ಕರಿತೇವೆ. ನಾವು ಆಡು ಭಾಷೆಯಲ್ಲಿ ಪುನರ್ಪುಳಿ ಅಂತ ಹೇಳ್ತೇವೆ. ಇದು ಕರಾವಳಿ ಕರ್ನಾಟಕದಲ್ಲಿ ಬೆಳೆಯುವ ಮರವಾಗಿದ್ದು ಹುಳಿ ಮತ್ತು ಸಿಹಿ ಮಿಶ್ರಿತ ಹಣ್ಣು ಕೊಡುತ್ತದೆ. ಇದು ಮಧ್ಯಮ ಗಾತ್ರದ ಮರವಾಗಿದ್ದು ದುಂಡಾಕಾರದ ಹಣ್ಣು ಕೊಡುತ್ತದೆ. ಇದು ಹಸಿರು ಬಣ್ಣದ ಕಾಯಿಯಾಗಿದ್ದು ಹಣ್ಣಾಗುವಾಗ ಇದರ ಬಣ್ಣ ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗುತ್ತದೆ. ಇದರ ತಿರುಳು ಸಿಹಿ ಮತ್ತು ಹುಳಿಯಾಗಿದ್ದು ಇದು ಇದರ ಔಷಧಿಗಾಗಿ ಉಪಯೋಗಿಸುವ ಭಾಗವಾಗಿದೆ. ಇದನ್ನು ಫ್ರೂಟ್ ರೈಂಡ್ ಅಂತ ಕರೀತಾರೆ. ರೊಕ್ಷಾಮ್ಲ, ಪುನರ್ಪುಳಿ ಅಥವಾ ಕೋಕಮ್ ಅನ್ನು ಮನೆಯಲ್ಲಿ ಯಾವ ತರ ಪ್ರಿಪ್ರೇಷನ್ ಮಾಡಬಹುದು ಅಂತ ಹೇಳಿದ್ರೆ ರೊಕ್ಷಾಮ್ಲ ಚೂರ್ಣ, ರೊಕ್ಷಾಮ್ಲ ಕ್ವಾತ ಮತ್ತು ರೊಕ್ಷಾಮ್ಲ ಫಾಂಟ. ನೋಡಿ ವೀಕ್ಷಕರೇ, ಪುನರ್ಪುಳಿ ಈ ತರ ಇರ್ತದೆ. ಪುನರ್ಪುಳಿ ಹಣ್ಣನ್ನು ಅದರ ತಿರುಳನ್ನು ತೆಗೆದು ನಾವು ಒಣಗಿಸ್ಕೊಳ್ಬೇಕಾಗ್ತದೆ. ಇದು ಮಾರ್ಕೆಟ್ ಅಲ್ಲಿ ಈ ತರ ಸಿಗ್ತದೆ ನಮ್ಗೆ. ಇದನ್ನು ಒಳ್ಳೆ ಮಾಡಿ ಒಣಗಿಸಿ ಇದನ್ನು ನಾವು ಚೂರ್ಣ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿರುವ ಗಾರ್ಸಿನಾಲ್ ಎನ್ನುವ ಔಷಧಿ ಗುಣವು ಅತ್ಯಧಿಕ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿದೆ. ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ ಮತ್ತು ರಕ್ತದಲ್ಲಿರುವ ಹೆಚ್ಚಿನ ಸಕ್ಕರೆಯ ಪ್ರಮಾಣವನ್ನು ಹತೋಟಿಗೆ ತರುತ್ತದೆ. ಆದ್ದರಿಂದ ಈ ಔಷಧವನ್ನು ಅಧಿಕ ತೂಕ, ಸ್ಥೂಲ ಚಿಕಿತ್ಸೆಯಲ್ಲಿ ಖಂಡಿತವಾಗಿ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಕೋಕಮ್ ಇದು ಯಾವ ತರ ಕೆಲಸ ಮಾಡುದು ಅಂತ ಹೇಳಿದ್ರೆ ಇದರಲ್ಲಿರುವ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ HCA ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಅಂತ ಹೇಳಿದ್ರೆ ಅಧಿಕ ಕೊಬ್ಬಿನಾಂಶವನ್ನು ದೇಹದಿಂದ ಕಡಿಮೆ ಮಾಡ್ತದೆ. ಹಾಗೆ ಇದರಿಂದ ದೇಹದ ತೂಕ ಕಡಿಮೆ ಆಗ್ತದೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇಷ್ಟನ್ನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ರೊಕ್ಷಾಮ್ಲ ಅಥವಾ ಪುನರ್ಪುಳಿ ಅಥವಾ ಕೋಕಮ್ ಅನ್ನು ಇದರ ಯಾವುದಾದ್ರೂ ಒಂದು ಪ್ರಿಪರೇಷನ್, ಒಂದು ಫಾಂಟ ಅಥವಾ ಕ್ವಾತ ಅಥವಾ ಚೂರ್ಣವನ್ನು ನಾವು 6 ತಿಂಗಳುಗಳ ಕಾಲ ಕ್ರಮವಾಗಿ ತೆಗೆದುಕೊಳ್ತಾ ಬಂದ್ರೆ ದೇಹದಲ್ಲಿರುವ ಅಧಿಕ ಮೇದಧಾತು ಅಂದ್ರೆ ಕೊಬ್ಬಿನಂಶ ಜೀರ್ಣವಾಗಿ ದೇಹದ ತೂಕ ಕಡಿಮೆ ಆಗುತ್ತಾ ಬರುತ್ತದೆ. ಇದು ಸುಲಭವಾಗಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಅದ್ಭುತ ಔಷಧವಾಗಿದೆ. ನೋಡಿ ವೀಕ್ಷಕರೇ, ಪುನರ್ಪುಳಿ ಚೂರ್ಣ ಈ ತರ ಬರ್ತದೆ. ಇದನ್ನು ನಾವು 500 ಮಿಲಿಗ್ರಾಮ್ ಇಂದ 1 ಗ್ರಾಮಿನಷ್ಟು ಅಥವಾ 1/4 ಚಮಚದಿಂದ ಅರ್ಧ ಚಮಚದಷ್ಟು ನಾವು ಇದನ್ನು ಬಿಸಿ ನೀರಿನಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಊಟ ತಿಂಡಿ ನಂತರ ತಗೊಳ್ಬೇಕಾಗ್ತದೆ. ಅಥವಾ ಇದನ್ನು ನಾವು ಜೇನುತುಪ್ಪದಲ್ಲಿ 2 ಚಮಚ ಜೇನುತುಪ್ಪದಲ್ಲಿ 1/4 ಚಮಚ ಅಥವಾ ಅರ್ಧ ಚಮಚ ಪುನರ್ಪುಳಿ ಚೂರ್ಣವನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ತಿಂಡಿ ನಂತರ ಮತ್ತೆ ರಾತ್ರಿ ಊಟದ ನಂತರ ತೆಗೆದುಕೊಳ್ತಾ ಬರಬೇಕಾಗ್ತದೆ. ಕ್ವಾತ ಮಾಡೋದು ಹೇಗಂತ ಹೇಳಿದ್ರೆ ಕೋಕಮ್ ಹಣ್ಣಿನ ತೊಗಟೆಯನ್ನು ನಾವು 20 ರಿಂದ 30 ಗ್ರಾಮಿನಷ್ಟು ತೆಗೆದುಕೊಳ್ಬೇಕು ಮತ್ತು ಇದರ 16 ಪಟ್ಟು ನೀರು ಹಾಕೊಳ್ಬೇಕು. 16 ಪಟ್ಟು ಅಂತ ಹೇಳಿದ್ರೆ ಸಾಧಾರಣ 400 ml ಅಷ್ಟು ಆಗ್ತದೆ. ಅದನ್ನು ನಾವು ಕುದಿಸಿ ಅದನ್ನು ಕಾಲು ಅಂಶ ಕೇಳಿಸ್ಬೇಕು. ಅಂದ್ರೆ ಸಾಧಾರಣ 100 ml ಉಳಿತದೆ. ಈ 100 ml ಅನ್ನು ಸಮಭಾಗ ಮಾಡಿ 50 ml ಬೆಳಿಗ್ಗೆ ಮತ್ತೆ 50 ml ರಾತ್ರಿಗೆ ಆಹಾರದ ನಂತರ ತೆಗೆದುಕೊಳ್ತಾ ಬರಬೇಕು.
ಪುನರ್ಪುಳಿ ಫಾಂಟವನ್ನು ಮಾಡುವುದು ಹೇಗಂತ ಹೇಳಿದ್ರೆ 200 ml ನೀರನ್ನು ತೆಗೆದುಕೊಂಡು 20 ನಿಮಿಷಗಳ ಕಾಲ ಅದನ್ನು ಬಿಸಿ ಮಾಡಬೇಕು. ಆ ನೀರನ್ನು ಬಿಸಿ ಮಾಡಿ ನಂತರ ಅದಕ್ಕೆ 5 ರಿಂದ 6 ಪುನರ್ಪುಳಿ ತಿರುಳನ್ನು ಹಾಕಬೇಕು. ಅದನ್ನು 10 ನಿಮಿಷಗಳ ಕಾಲ ಮುಚ್ಚಿಡಬೇಕು. ನಂತರ ಆ ನೀರನ್ನು ಬೆಳಿಗ್ಗೆ ತಿಂಡಿಯ ನಂತರ ಕುಡಿಯುತ್ತಾ ಬರಬೇಕು. ವೃಕ್ಷಾಮ್ಲ ಅಥವಾ ಪುನರ್ಪುಳಿ ಅಥವಾ ಕೋಕಂ ಅನ್ನು ಇದರ ಯಾವುದಾದ್ರೂ ಒಂದು ಪ್ರಿಪರೇಷನ್, ಒಂದು ಫಾಂಟಾ ಅಥವಾ ಕ್ವಾತ ಅಥವಾ ಚೂರ್ಣವನ್ನು ನಾವು 6 ತಿಂಗಳುಗಳ ಕಾಲ ಕ್ರಮವಾಗಿ ತೆಗೆದುಕೊಳ್ತಾ ಬಂದ್ರೆ ದೇಹದಲ್ಲಿರುವ ಅಧಿಕ ಮೇದಧಾತು ಅಂದ್ರೆ ಕೊಬ್ಬಿನಂಶ ಜೀರ್ಣವಾಗಿ ದೇಹದ ತೂಕ ಕಡಿಮೆ ಆಗುತ್ತಾ ಬರುತ್ತದೆ. ಇದು ಸುಲಭವಾಗಿ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಅದ್ಭುತ ಔಷಧವಾಗಿದೆ. ಕೋಕಂ ಇದು ಯಾವ ತರ ಕೆಲಸ ಮಾಡುದು ಅಂತ ಹೇಳಿದ್ರೆ, ಇದರಲ್ಲಿರುವ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ HCA ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಅಂತ ಹೇಳಿದ್ರೆ ಅಧಿಕ ಕೊಬ್ಬಿನಾಂಶವನ್ನು ದೇಹದಿಂದ ಕಡಿಮೆ ಮಾಡ್ತದೆ. ಹಾಗೆ ಇದರಿಂದ ದೇಹದ ತೂಕ ಕಡಿಮೆ ಆಗ್ತದೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇದರಲ್ಲಿರುವ ಗಾರ್ಸಿನಾಲ್ ಎನ್ನುವ ಔಷಧಿ ಗುಣವು ಅತ್ಯಧಿಕ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿದೆ. ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ ಮತ್ತು ರಕ್ತದಲ್ಲಿರುವ ಹೆಚ್ಚಿನ ಸಕ್ಕರೆಯ ಪ್ರಮಾಣವನ್ನು ಹತೋಟಿಗೆ ತರುತ್ತದೆ. ಆದ್ದರಿಂದ ಈ ಔಷಧವನ್ನು ಅಧಿಕ ತೂಕ ಸ್ಥೂಲ ಚಿಕಿತ್ಸೆಯಲ್ಲಿ ಖಂಡಿತವಾಗಿ ಬಳಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇಷ್ಟನ್ನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾ ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.